Okay, then what exactly the share capital and reserve and surplus and money received against the share warrants, and what is the share application, money pending allotment, and the non-current assets. In the non-current assets, we studied the long-term borrowings. Today, okay, and once again, we are going to discuss about what is the deferred tax liabilities. Okay, deferred tax liability, we are going to mention this deferred tax liability as well as the deferred tax assets. Deferred tax liability and the deferred tax assets. What is the deferred tax and deferred tax liabilities? See here. A company is a person, company is the person has to pay the tax on income. Tax on income ತುಂಬಬೇಕು. ಯಾರು ತುಂಬಬೇಕು ಇದನ್ನ? ಕಂಪನಿ ತುಂಬಬೇಕು. Sometime what happens ಈಗ ನೋಡ್ರಿ 2019 ಅದ 2020 ಅದ ಕರೆಕ್ಟಾ? What the tax department does, tax department ದವ್ರು ಏನ್ ಮಾಡ್ತಾರ 2019 ಇದ್ದು 31st ಮಾರ್ಚಿಗೆ ಇಸ್ಕೋಬೇಕು, 31st ಮಾರ್ಚಿಗೆ ಇಸ್ಕೋಬೇಕಾಗಿತ್ತು. ಬಟ್ ಅವ್ರ ಏನ್ ಮಾಡ್ಕೋತಾರ, ಮೊದ್ಲೇ ಇಸ್ಕೊಂಡ್ಬಿಡ್ತಾರ. ಎಷ್ಟು 1 lakh rupees ಇಸ್ಕೋತಾರ ಅಂತ ತಿಳ್ಕೊರಿ. ಎಷ್ಟು ಇಸ್ಕೋತಾರ? 1 lakh rupees. ಇದು ಟ್ಯಾಕ್ಸ್ ಪೇಡ್. ಇದು ಏನಿದು? ಸಾರಿ, ಇದು 1 lakh rupees ಏನಾಗ್ತಿದು? ಟ್ಯಾಕ್ಸ್ ಪೇಡ್. ಓಕೆ, ಬಿಫೋರ್ ಕ್ಯಾಲ್ಕುಲೇಷನ್ ಆಫ್ ದ ಇನ್ಕಮ್. ಇದು ಟ್ಯಾಕ್ಸ್ ಪೇಡ್ ಆನ್, ಓಕೆ, ಬಿಫೋರ್ ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್. ಬಿಫೋರ್ ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್. ಇನ್ನ ಕ್ಯಾಲ್ಕುಲೇಷನ್ ಮಾಡಿಲ್ಲ ನಾವು ವಾಟ್ ಎಕ್ಸಾಕ್ಟ್ಲಿ ದ ಪ್ರಾಫಿಟ್ ಅಂತ ಹೇಳಿ, ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಆದ್ರೂ ಏನ್ ಮಾಡಿದ್ವಿ, 1 lakh rupees ಟ್ಯಾಕ್ಸ್ ಕೊಟ್ಬಿಟ್ವಿ. 1 lakh rupees ಏನ್ ಮಾಡಿದ್ವಿ? ಟ್ಯಾಕ್ಸ್ ಕೊಟ್ವಿ. Okay, at the end of the year, okay, I will explain you very clearly. Okay, ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತದೆ ಸ್ವಲ್ಪ, ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಓಕೆ. ಯಾಕಂದ್ರೆ ಅರ್ಧಂಬರ್ಧ ಎಕ್ಸ್ಪ್ಲೇನ್ ಮಾಡೋದು ತಪ್ಪಾಗ್ತದೆ. ಓಕೆ, ಈಗ ನೋಡ್ರಿ, ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಂಡ್ ಡೆಫರ್ಡ್ ಟ್ಯಾಕ್ಸ್ ಅಸೆಟ್ಸ್. What is deferred tax liability? What is deferred tax assets? Deferred tax liability, deferred tax assets. ಇದು liability side ಹೋಗ್ತದ, ಇದು asset side of the company ಅಷ್ಟೇ. How? See, ನೋಡ್ರಿ, if you are having a company, company ಹೆಸರೇನು? Company name is ABC Limited. ABC Limited. And it has to pay the tax. It has to pay the tax. Pay the tax. ಟ್ಯಾಕ್ಸ್ ತಗೊಳ್ಬೇಕು. ಯಾವ ಟ್ಯಾಕ್ಸ್ ತುಂಬಬೇಕು? ಇನ್ಕಮ್ ಟ್ಯಾಕ್ಸ್. ಯಾವ ಟ್ಯಾಕ್ಸ್ ತುಂಬಬೇಕು? ಇನ್ಕಮ್ ಟ್ಯಾಕ್ಸ್. ಎನಿ ಕನ್ಫ್ಯೂಷನ್? ಏನಾರ ಕನ್ಫ್ಯೂಷನ್ ಅದ ನಿಮ್ಗ? ನೋ. ಇಟ್ ಹ್ಯಾಸ್ ಟು ಪೇ ದ ಇನ್ಕಮ್ ಟ್ಯಾಕ್ಸ್. ವಾಟ್ ಹ್ಯಾಪನ್ಸ್, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ತದ. there will be the tax department, income tax department irtada. Yes, we are having the income tax department. What the income tax department does, every year it used to collect the tax from the company. Collection of tax naditirtada. Okay, what is the duty of the income tax department? The duty of the income tax department is to collect the tax from the company on its income. ಇನ್ಕಮ್ ಮೇಲೆ ಏನ್ ಮಾಡ್ತೀವಿ? ಆಫ್ ಕೋರ್ಸ್ ಆನ್ ಇಟ್ಸ್ ಇನ್ಕಮ್ ಬೇಸಿಸ್ ಮೇಲೆ ಏನ್ ಮಾಡ್ತೀವಿ? ಟ್ಯಾಕ್ಸ್ ಅನ್ನು ಕಳಿಸ್ತಾರೆ. ಕರೆಕ್ಟಾ? ಓಕೆ, ಬಟ್ ವಾಟ್ ಹ್ಯಾಪನ್ಸ್, ಓಕೆ, ಒಂದು ವರ್ಷದ ನೋಡ್ರಿ ಯಾವಾಗ ಸ್ಟಾರ್ಟ್ ಆಗ್ತೈತಿ? 1/4/2019 ಅಂತ 2019 ಟು ಎಂಡ್ ಆಫ್ ದ ಇಯರ್ ಏನು? 31/3/2020. ದೆನ್ ಈ 12 months ದೊಳಗೆ ಏನೇನ್ ಆಗ್ತೈತಲ್ಲ ಕೆಲಸ, ಅದ್ರ ಮೇಲೆ ಏನ್ ಮಾಡಬೇಕು? ಇನ್ಕಮ್ ಬಂತಂದ್ರ, ಈ 12 months ಇನ್ಕಮ್ ಬಂತಂದ್ರೆ ಅದ್ರ ಮೇಲೆ ಏನ್ ಮಾಡೋಕ್ ನೀವು? ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್. ಎನಿ ಕನ್ಫ್ಯೂಷನ್ ಡಿಯರ್ ಸ್ಟೂಡೆಂಟ್ಸ್ ರಿಲೇಟಿಂಗ್ ಟು ದಿಸ್? Raise your hand if it is understood. ಕರೆಕ್ಟ್ ಆಗಿ ಒಂದ್ ವರ್ಷದ ಮೇಲೆ ಏನ್ ಮಾಡಬೇಕು? ಟ್ಯಾಕ್ಸ್ ತುಂಬಬೇಕು. ಬಟ್ ವಾಟ್ ದ ಡಿಪಾರ್ಟ್ಮೆಂಟ್ ಡಸ್, ಡಿಪಾರ್ಟ್ಮೆಂಟ್ ದವ್ರು ಏನ್ ಮಾಡ್ತಾರ? ಹೌದು, ನೀವು ಟ್ಯಾಕ್ಸ್ ತುಂಬಬೇಕಾರೆ, ಬಟ್ ನೀವು ಇಲ್ಲಿ ಒಂದ್ ವರ್ಷದ ತನ ನಾವು ನಿಲ್ಲಿಕ್ ಆಗಂಗಿಲ್ಲ. ಇಲ್ಲಿಂದ ಇಲ್ಲಿ ತನ ಏನದಲ್ಲ, ಈ ನಡವರ್ಕ್ ಒಂದಿಷ್ಟು ಟ್ಯಾಕ್ಸ್ ತುಂಬ್ಕೋತ್ ಹೋಗ್ರಿ ಅಂತಾರ.
ಏನಂತಾರ ಅವರು ನಡ್ವರ್ಕ್ ಒಂದಿಷ್ಟು ಟ್ಯಾಕ್ಸ್ ತುಂಬ್ಕೋತ ಹೋಗ್ರಿ, ದಟ್ ಈಸ್ ಕಾಲ್ಡ್ ಆಸ್ TDS ಅಂತ ಕರೀತಾರ. ಓಕೆ, TDS ಅಂಡ್ ಸಮಥಿಂಗ್ ಅಂತ ಕರೀತಾರ. ಓಕೆ, ಅಂದ್ರೆ ಏನ್ ಮಾಡ್ತಾರ ಅವರು, ಒಂದಿಷ್ಟು ಅಜ್ಮಾಸ್ ತುಂಬ್ಕೋತವ್ರಿ. ಓಕೆ, ಅಜ್ಮಾಸ್ ಏನ್ ಮಾಡ್ಕೋರಿ, 1/4/2019 ಇಂದ 31/3/2020 ತನಾನು ಏನ್ ಮಾಡ್ರಿ, ಅಜ್ಮಾಸ್ ಟ್ಯಾಕ್ಸ್ ತುಂಬ್ಕೋತ ಹೋಗ್ರಿ. ಓಕೆ, ಅಜ್ಮಾಸ್ ಟ್ಯಾಕ್ಸ್ ತುಂಬ್ಕೋತ ಹೋಗ್ತೀರಿ. ಅಫ್ಕೋರ್ಸ್ ಎಷ್ಟು ತುಂಬ್ತೀರಿ, ಅಸ್ಯೂಮ್ ದಟ್ ಯು ಹ್ಯಾವ್ ಪೇಡ್ ದ ಟ್ಯಾಕ್ಸ್ ದಟ್ ಈಸ್ 1 lakh. 1 lakh rupees Azmas andre ಏನು, of course Azmas andre henga, of course on the basis of the assumption that this much of the profit I am going to get in the future. Okay, ಈ ವರ್ಷದ ನನಗೆ ಇಷ್ಟು ಪ್ರಾಫಿಟ್ ಬರಬಹುದು, ಇಷ್ಟು ಟ್ಯಾಕ್ಸ್ ಅಂತ ತುಂಬ್ತೀನಿ ನಾ ಅಂತ. ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇನ್ಕಮ್ ಟ್ಯಾಕ್ಸ್ ಬೇರೆ ಬೇರೆ ಅವ. Okay, then you have paid the 1 lakh rupees tax. How much you have paid now? 1 lakh rupees tax. Okay, ಈ 1 lakh rupees tax ತುಂಬಿದ್ರಿ. Okay, after the at the end of the year, at the end of the year ಏನ್ ಮಾಡ್ತೀರಿ, you are going to prepare the profit and loss account. ಕರೆಕ್ಟ್? ಅವಾಗ ಏನ್ ಬರ್ತದ, ಎಕ್ಸಾಕ್ಟ್ ಇನ್ಕಮ್ ಬರ್ತದ. ಓಕೆ, ಅದ್ರ ಮೇಲೆ ಏನ್ ಮಾಡ್ತೀರಿ, ಎಕ್ಸಾಕ್ಟ್ ಇನ್ಕಮ್ ಬಂತು. ಅದ್ರ ಎಕ್ಸಾಕ್ಟ್ ಇನ್ಕಮ್ ಮೇಲೆ ಏನ್ ಮಾಡ್ತೀವಿ ನಾವು, ಟ್ಯಾಕ್ಸ್ ಹಾಕ್ತಿವಿ. ಕರೆಕ್ಟಾ? ಓಕೆ, ದಟ್ ಟು ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಹಾಕ್ತಾರೆ ಟ್ಯಾಕ್ಸ್. ಎಷ್ಟ್ ಆತ ಟ್ಯಾಕ್ಸ್? 1,20,000 ಆತ. ಇದು ಆಕ್ಚುಯಲ್, ಇದು ಪೇಡ್. ಆಲ್ರೆಡಿ ಪೇಡ್ ಎಷ್ಟು ಮಾಡಿರಿ ನೀವು, 1 lakh rupees. ಆಕ್ಚುಯಲ್ ಎಷ್ಟು ಬಂದದ, 20,000 rupees. ಹಂಗಂದ್ರೆ ನಾವ್ ಇನ್ನ ಕೊಡ್ಬೇಕು. ಕೊಡ್ಬೇಕಂದ್ರೆ ಇದರದ ಅರ್ಥ ಏನು, ಇಟ್ಸ್ ಅ ಲಯಬಿಲಿಟಿ. Yes or no? Say if it is yes. If you have any doubt, just put into the chat box. Correct? You have already paid 1 lakh rupees, but you have to pay the 1,20,000 rupees. Then 1 lakh rupees ಕೊಟ್ಟಿರಿ, ನೀವು 1,20,000 rupees ಕೊಡಬೇಕಾಗಿತ್ತು. Then 20,000 rupees ಇನ್ನ ಕೊಡಬೇಕು. Then that is the liability. Then you are showing in the deferred tax liability. Yes or no? Yes or no? Put into the chat box if you understood this. ತಿದ್ದಿತ್ತಂದ್ರ ಇದನ್ನ ಹಾಕ್ರಿ. ಸಿಂಪಲ್, ಬಾ ಸಿಂಪಲ್ ಏನು, ಯು ಹ್ಯಾವ್ ಟು ಪೇ ದ 1 lakh rupees ಟ್ಯಾಕ್ಸ್. ನೀವು 1 ಲಕ್ಷ ರೂಪಾಯಿ ಟ್ಯಾಕ್ಸ್ ಕೊಡಬೇಕಾಗಿತ್ತು, ನೀ ಕೊಟ್ಟಿ. ಓಕೆ, ಕೊಡಬೇಕಾಗಿತ್ತು ಎಷ್ಟು, 1,20,000 ಕೊಟ್ಟಿ. ಎಷ್ಟು ಆಲ್ರೆಡಿ 1 lakh rupees. ಹಂಗಂದ್ರೆ ನೀ ಇನ್ನ ಎಷ್ಟು ಕೊಡ್ಬೇಕು, 20,000 rupees ಕೊಡಬೇಕು. ದೆನ್ ದಟ್ ಈಸ್ ದ ಲಯಬಿಲಿಟಿ. ಇನ್ನ ಕಂಪನಿ ಕೊಡಬೇಕು. ಓಕೆ, ದೆನ್ ಕಂಪನಿ ಓಕೆ ಹ್ಯಾಸ್ ಟು ಪೇ ದ liability. That is the liability that is called as deferred tax liability. Tito, any confusion? Any confusion, dear students? Inu illa, confusion illa? Okay. But what about the deferred tax assets? Asset ಯಾವಾಗ ಆಗ್ತತಿ? If you have paid the 1 lakh rupees, the tax comes after the calculation of the income. Income calculation ಆದ್ಮೇಲೆ tax ಎಷ್ಟು ಬಂತು, 80,000 ಬಂತು. Then ಹಂಗಂದ್ರೆ 20,000 ಹೆಚ್ಚು ಕೊಟ್ಟಿ ನೀನು. Yes or no? You have paid the 20,000 rupees extra there. Yes or no? Put into the chat box. Yes or no? Okay. Then if you have paid the extra amount, then that to be the asset to me. That's why we are thinking about it's a deferred tax asset. ಏನಂತ ಕರಿತೀವಿ ನಾವು ಇದನ್ನ, ಡೆಫರ್ಡ್ ಟ್ಯಾಕ್ಸ್ ಅಸೆಟ್ಸ್. ಇದನ್ನ ಇನ್ಕಮ್ ಸೈಡ್ ಇದ್ರೊಳಗೆ ಹಚ್ತೀವಿ, ಅಸೆಟ್ ಸೈಡ್. ಇದನ್ನ ಏನ್ ಮಾಡ್ತೀವಿ, ಆಫ್ ಕೋರ್ಸ್ ಲಯಬಿಲಿಟಿ ಸೈಡ್ ಹಚ್ತೀವಿ. ಎನಿ ಕನ್ಫ್ಯೂಷನ್, ಡಿಯರ್ ಸ್ಟೂಡೆಂಟ್ಸ್? ಓಕೆ, ಏನಾರ ಕನ್ಫ್ಯೂಷನ್ ಅದ ಇದ್ರೊಳಗ? ನೋ, ನಥಿಂಗ್. ಗುಡ್. ಅಂದ್ರೆ ಗೊತ್ತಾಯ್ತು ವಾಟ್ ಎಕ್ಸಾಕ್ಟ್ಲಿ ದ ಡೆಫರ್ಡ್ ಟ್ಯಾಕ್ಸ್ ಅಂತ. Deferred tax liability ಅಂದ್ರೆ ಗೊತ್ತಾಯ್ತು. What is the deferred tax liability and what is the deferred tax assets? Tito? Okay, good.
Now ತಿಳಿತಿದೆ ಲಾಂಗ್ ಟರ್ಮ್ ಬರೋವಿಂಗ್ಸ್ ನೋಡಿವಿ ನಿನ್ನೆ. Then deferred tax assets ಗೊತ್ತದ. Then other long term borrowings, okay, debentures you bit ಏನರ if you are having the other long term borrowings liabilities iddu, then you have to put into the this C chapter. Then the fourth one is long term provisions. Provisions ಅಂದ್ರೆ ಏನು? What is the provision? Anyone? I am asking the answer here. What is the provision? What is the long term provisions? Provisions ಅಂದ್ರೆ ಏನು? Okay, ಇಲ್ಲಿ ನೋಡ್ರಿ, ಕನ್ಸರ್ವೇಟಿಸಮ್ ಅಂತ ಹೇಳಿ ಒಂದು ಪ್ರಿನ್ಸಿಪಲ್ ಅದಲ್ಲ ಅಕೌಂಟಿಂಗ್ ಅಂದ್ರೆ ಏನು, ಬಾ ಸಿಂಪಲ್ ಏನಪ್ಪಾ ಅಂದ್ರಲ್ಲಿ, if you are having any expenses or loss, if you are expecting, if you are expecting any loss or expenses in the future, okay, the in the current position you are going to provide something, ಅದರ ಸಂಬಂಧ ಒಂದಿಷ್ಟು ರೊಕ್ಕ ತೆಗೆದು ಇಡ್ತಿ ಅಂತ ತಿಳಿತು ಸರ್. ರಿಸರ್ವ್ ಅಂದ್ರೆ ಆ ರಿಸರ್ವ್ ಬೇರೆ. ಓಕೆ, ಇಲ್ಲಿ ಏನಾಗ್ತದ, ಪ್ರೊವಿಷನ್ ಲಾಸ್ ಸಂಬಂಧ. ಓಕೆ, ಇದು ಎಕ್ಸ್ಪೆನ್ಸಸ್ ಅಂಡ್ ಲಾಸ್ ಸಂಬಂಧ, ರೆವಿನ್ಯೂ ಸಂಬಂಧ. ಓಕೆ, ರೆವಿನ್ಯೂ ಲಾಸ್ ಸಂಬಂಧ. ಓಕೆ, ದೆನ್ ಇಂಥವ್ನ ಏನ್ ಮಾಡ್ತೆ ಅಂತ, ಅಫ್ಕೋರ್ಸ್ ಯು ಆರ್ ಗೋಯಿಂಗ್ ಟು ಮೇಕ್ ಅ ಅಕೌಂಟ್ ಅಂಡ್ ಯು ಆರ್ ಗೋಯಿಂಗ್ ಟು ಕೀಪ್ ದ ಅಮೌಂಟ್ ಇನ್ ದಟ್, ಲೈಕ್ ದ ಬ್ಯಾಡ್ ಡೆಟ್ಸ್, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್. Okay, like hanga. But when it comes to it's a provision ಮಾಡ್ಯಾರ, but it's about the long term provision. ಇದು ಶಾರ್ಟ್ ಟರ್ಮ್ ಅಲ್ಲ, ಲಾಂಗ್ ಟರ್ಮ್ ಪ್ರೊವಿಷನ್ ಅದ. ಲಾಂಗ್ ಟರ್ಮ್ ಪ್ರೊವಿಷನ್ ಏನೇನ್ ಇರ್ಬೋದು, ಇಫ್ ಯು ವಾಂಟ್ ಟು ಪೇ ಎನಿ ಅಮೌಂಟ್ಸ್ ಟು ದ ಎಂಪ್ಲಾಯೀಸ್, ಏನ್ ಎಂಪ್ಲಾಯೀಸ್ ಕೊಡ್ತೀರಿ, ಗ್ರಾಚ್ಯುಟಿ ಕೊಡಬಹುದು, ಪ್ರೊವಿಷನ್ಸ್ ಗ್ರಾಚ್ಯುಟಿ ಕೊಡಬಹುದು, ಪ್ರೊವಿಡೆಂಟ್ ಫಂಡ್ ಕೊಡಬಹುದು. ಯಾವಾಗ? ಪೆನ್ಷನ್ ಆದ್ಮೇಲೆ, ರಿಟೈರ್ ಆದ್ಮೇಲೆ. ರಿಟೈರ್ ಆದ್ಮೇಲೆ ಅವ್ರಿಗೆ ಕೊಡ್ಬೇಕಲ್ಲ ಅಮೌಂಟ್. ದೆನ್ ಅದ್ರ ಸಂಬಂಧ ಒಂದಿಷ್ಟು ಅಮೌಂಟ್ ಅನ್ನು ತೆಗೆದಿಟ್ಟಿರ್ತಿ ನಿನ್ ಕಡೆ. ಎ ಎನ್ನವ, ಬಿ ಎನ್ನವ, ಸಿ ಎನ್ನವ 25 ಏಜ್ ಇದ್ದಾಗ ಬಂದ್ರಂತಿಕೋ, ನಿಮ್ದು ಕಂಪನಿ ಪಾಲಿಸಿ ಏನದ, 40 ರಿಟೈರ್ ಆಗ್ಬೇಕು, ಅವ್ರಿಗೆ ಪೆನ್ಷನ್ ಕೊಡ್ಬೇಕು. ಕರೆಕ್ಟಾ? ಓಕೆ, ದೆನ್ ಪೆನ್ಷನ್ ಕೊಡೋ ಮುಂದಾಗ ಏನೇನು ಒಂದಿಷ್ಟು ಫಂಡ್ ಕೊಡ್ಬೇಕಲ್ಲ. ಪೆನ್ಷನ್ ಕೊಡೋ ಮುಂದಾಗ ಫಂಡ್ ಕೊಡ್ಬೇಕು. ಆ ಫಂಡ್ ಅವಾಗಿಂದ ಅವಾಗ ಕೊಡಂಗಿಲ್ಲ. ವರ್ಷ ಏನ್ ಮಾಡ್ಕೊತ ಹೋಗ್ತೇವೆ ನಾವು, ಒಂದು ಅಕೌಂಟ್ ಮಾಡ್ತೀವಿ ಪ್ರೊವಿಷನ್ ಅಂತ. ಆ ಪ್ರೊವಿಷನ್ ಅಕೌಂಟ್ ನಾಗ ಹಾಕೋತ್ ಹೋಗ್ತೀವಿ. ಎಷ್ಟು? ತಿಂಗಳ 10,000 ರೂಪಾಯಿ ಹಾಕೋತ್ ಹೋಗ್ತೇವೆ ಅಂತ ತಿಳ್ಕೊ. ಆಮೇಲೆ ಏನ್ ಮಾಡ್ತೀವಿ, 20-40 ವರ್ಷಕ್ಕೆ ಬಂದಂದ್ರ ಅದ್ ಎಷ್ಟು ಅಮೌಂಟ್ ಕೂಡಿರ್ತದಲ್ಲ ಅವ್ನ್ ಕೊಟ್ಟು ಕಳಿಸ್ಬಿಡ್ತೀವಿ. ಅಂಡರ್ಸ್ಟೂಡ್? ತಿಳಿತು? ಚಾಟ್ ಬಾಕ್ಸ್ ನಾಗ ಹಾಕ್ರಿ ಇಫ್ ಇಟ್ ಈಸ್ ಅಂಡರ್ಸ್ಟೂಡ್. ಎಸ್ ಆರ್ ನೋ? ಪ್ರೊವಿಷನ್ಸ್ ಅಂದ್ರೆ ಫ್ಯೂಚರ್ ಎಕ್ಸ್ಪೆನ್ಸಸ್ ಸಂಬಂಧ ಈಗಿಂದನೇ ಇಟ್ಕೋತ ಹೋಗುದು, ಫ್ಯೂಚರ್ ಲಾಸ್ ಸಂಬಂಧ ಈಗಿಂದನೇ ಇಟ್ಕೋತ ಹೋಗುದು. ದಟ್ ಈಸ್ ಕಾಲ್ಡ್ ಆಸ್ ಪ್ರೊವಿಷನ್. ದಟ್ ಈಸ್ ಆಲ್ಸೋ ಲೈಕ್ ದ ರಿಸರ್ವ್ಸ್ ಓನ್ಲಿ. ಎಸ್ ಆರ್ ನೋ? Okay, then hangandre of course the provisions. If you are having any provisions here, ಏನಾರ provisions ಇದ್ದು, that too for the long term. Short term provisions ಅಂದ್ರೆ ಯಾವ ಇರ್ತಾವು, ಡೆಟ್ ಇದ್ದು ಅಂಡ್ ಇವೆಲ್ಲ ಏನಿರ್ತಾವ ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಇರ್ತಾವ. ಒಂದ್ ವರ್ಷದೊಳಗ ಅದನ್ನ ಏನಾರ ಎಕ್ಸ್ಪೆನ್ಸಸ್ ಮುಗಿಸಿ ಹೋಗುದಿತ್ತಂದ್ರ, ದೆನ್ ಅಫ್ಕೋರ್ಸ್ ಲಾಸ್ ಇದ ಒಂದ್ ವರ್ಷದಾಗ ಮುಗಿದು ಹೋಗ್ತಿತ್ತಂದ್ರ ಅವಕ್ಕ ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಅಂತಾರ. ಇದು ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಇಲ್ಲ. 25 ವರ್ಷದವನ ಒಂದ್ 40 ವರ್ಷ ಅಥವಾ 60 ವರ್ಷ ಆಗುತ್ತನಾನು ನಾ ಏನ್ ಮಾಡ್ಕೋಬೇಕು, ಅದನ್ನ ಪ್ರೊವಿಷನ್ ಮೇಂಟೈನ್ ಮಾಡ್ಕೊತ ಹೋಗ್ಬೇಕು. ಎಸ್ ಆರ್ ನೋ? ದಟ್ ಈಸ್ ಕಾಲ್ಡ್ ಆಸ್ ಲಾಂಗ್ ಟರ್ಮ್ ಪ್ರೊವಿಷನ್. ಅದಕ್ಕೆ ಏನಂತ ಕರಿತೇವೆ ನಾವು, ಲಾಂಗ್ ಟರ್ಮ್ ಪ್ರೊವಿಷನ್. ಎನಿ ಕನ್ಫ್ಯೂಷನ್ ರೀ? ಏನಾರ ಕನ್ಫ್ಯೂಷನ್ ಅದ ಇದ್ರದ್ದು? ನೋ? ನಥಿಂಗ್? ಗುಡ್. ಓಕೆ, ದೆನ್ ಹಂಗಂದ್ರೆ ಏನೇನ್ ಕಲ್ತ್ರಿ? ಅಫ್ಕೋರ್ಸ್ ಈಗ ಫಸ್ಟ್ ಈಗ ನೋಡ್ರಲೆ ಲಾಂಗ್ ಟರ್ಮ್ ಪ್ರೊವಿಷನ್ ಆತ. See here what we learned. Okay, then okay, then long term provision ಆತು. ಓಕೆ, ಏನೇನ್ ಕಲಿತ್ವಿ? ಲಾಂಗ್ ಟರ್ಮ್ ಬರೋವಿಂಗ್ಸ್ ಕಲಿತ್ವಿ, ಡೆಫರ್ಡ್ ಟ್ಯಾಕ್ಸ್ ಅಸೆಟ್ಸ್ ಲಯಬಿಲಿಟೀಸ್ ಕಲಿಸಿದ್ರಿ, ಅದರ್ ಲಾಂಗ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಆತು. Now we'll go to the current liabilities. Current liabilities means it's a short term ಅನ್ನಂಗೆ.
Tito, it's about the short term andange. Current liabilities andre ಏನು, it's about the short term andange. Okay, indirectly what we are telling, it's a short term andange. Short term ಅಂದ್ರೆ ಏನು, current ಅಂದ್ರೆ ಈಗ ಮುಗಿಸ್ ಹೋಗುದು. Okay, ಈಗಿಂದ ಈಗ of course ಏನಾಗ್ತಿರ್ತದ, ಅದ್ರ ಡೀಲ್ ಮುಗಿತಿರ್ತದ ಅಂತವಕ್ಕೆ ಏನಂತೀವಿ ನಾವು ಕರೆಂಟ್ ಅಂತೀವಿ. ಓಕೆ, ಲಾಂಗ್ ಟರ್ಮ್ ಅಂದ್ರೆ ಏನು, ನಾನ್ ಕರೆಂಟ್ ಅಂದ್ರೆ ಏನು, of course ಈಗಿಂದ ಈಗ ಆಗುದಿಲ್ಲ. ಓಕೆ, ಸ್ವಲ್ಪ ಟೈಮ್ ಹಿಡಿತೈತಿ. ಓಕೆ, ಸ್ವಲ್ಪ ಟೈಮ್ ಹಿಡಿತೈತಿ, ಬಾಳ ವರ್ಷ ಹೋಗ್ತದ, ಅದ್ರ ಸಂಬಂಧ ಪ್ರೊವಿಷನ್ಸ್ ನೀಡಬೇಕು. ಬಾಳ ಈಗ ಲೋನ್ ತಗೊಂಡೆ ಅಂದ್ರೆ, ಇಫ್ ಯು ಆರ್ ಟೇಕಿಂಗ್ ದ ಲೋನ್, ಓಕೆ, ಒಂದು ಲೋನ್ ತಗೊಂಡಿರಿ, ಬಟ್ ಆ ಲೋನ್ ಏನ್ ಮಾಡ್ಲಿಕ್ಕೆ ನೀವು ಬಾಳ ದಿನ ಹಿಡಿತದ ಅಂದ್ರೆ ಡೆಫಿನೆಟ್ಲಿ ಏನಾಗ್ತದ, ಬಾಳ ದಿನ ಹಿಡಿತದ ಅಂದ್ರೆ ಅದು ದಟ್ ಈಸ್ ದ ಲಾಂಗ್ ಟರ್ಮ್. ಲಾಂಗ್ ಟರ್ಮ್ ಅಂದ್ರೆ ಎಲ್ಲಿ ಮೆನ್ಷನ್ ಮಾಡ್ತೀರಿ ನೀವು, ವೇರ್ ಯು ಆರ್ ಗೋಯಿಂಗ್ ಟು ಮೆನ್ಷನ್ ದಟ್ ಲಾಂಗ್ ಟರ್ಮ್. ಓಕೆ, ಇನ್ ದ ಲಾಂಗ್ ಟರ್ಮ್ ಬಾರೋವಿಂಗ್ಸ್. ತೀತು, ಎನಿ ಕನ್ಫ್ಯೂಷನ್? Students, any confusion relating to this? No? Okay. Now we'll move to the short term borrowings. What exactly the short term borrowings? Short term borrowings ಅಂದ್ರೆ loan taken for short terms. Ba simple. Any loan borrowings, any loan taken for short term. Short term ಸಂಬಂಧ ಏನ್ ಮಾಡೇವ್ ನಾವು, ಲೋನ್ಸ್ ತಗೊಂಡಿವಿ. ಲಾಂಗ್ ಟರ್ಮ್ ತಗೊಂಡಿದ್ರೆ ಲಾಂಗ್ ಟರ್ಮ್ ಲೋನ್ಸ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ತಗೊಂಡಿದ್ರಿಂದ ಶಾರ್ಟ್ ಟರ್ಮ್ ಲೋನ್ಸ್ ಅಂತೀವಿ. ಶಾರ್ಟ್ ಟರ್ಮ್ ಅಂದ್ರೆ 1 ವರ್ಷ. assumption, we can take the assumption that 1 ವರ್ಷದ ಒಳಗಿಂದ ಏನಾರ ಇದ್ದು ಅಂದ್ರೆ ಅವಕ್ಕೆ ಏನಂತ ಕರಿತೀವಿ ನಾವು, what we are going to call them as a short term. Titu, is it visible to all of you? Visible adala ಅಷ್ಟ್ರಿಗೂ? Say yes if it is yes. Okay, then what is the short term? Shorter loans repayable on demand. Loans repayable on demand ಅಂದ್ರೆ ಲೋನ್ ತಗೊಂಡಿರ್ತೀರಿ. If you have taken the loan from A, then whenever he demands the loan, you should give it back. Then ಹಂಗಂದ್ರೆ ಇದು ಏನಾಯ್ತು, ಶಾರ್ಟ್ ಟರ್ಮ್ ಆದಂಗ ಆತ್ಲ. ಎಸ್ ಆರ್ ನೋ? ಕರೆಂಟ್ ಆತ್ಲ. ಕರೆಂಟ್ ಅಂದ್ರೆ ಆಫ್ ಕೋರ್ಸ್ ಈಗಿಂದ ಸ್ಟಾರ್ಟ್ ಇದ್ದದ್ದು ಇದು. ಓಕೆ, ಲೋನ್ಸ್ ಅಂಡ್ ಅಡ್ವಾನ್ಸ್ ಫ್ರಮ್ ರಿಲೇಟೆಡ್ ಪಾರ್ಟೀಸ್. Okay, if you have any related parties of the company related parties irtara, yaru of course relating to the raw material supplier irbodu, and so many people irtara. Okay, and next iವರು irtara, promoters irtara. Okay, underwriters irtara. ಯಾರ ಕಡೆಯಿಂದ ನೀವು ಏನಾರ ರೊಕ್ಕ ತಗೊಂಡಿದ್ರಿ ಅಂದ್ರೆ ಪಾರ್ಟ್ನರ್ಸ್ ಕಡೆ ಇರ್ಬೋದು, of course ಶೇರ್ ಹೋಲ್ಡರ್ಸ್ ಕಡೆ ಇರ್ಬೋದು, ಏನಾರ ಅಮೌಂಟ್ಸ್ ಲೋನ್ಸ್ ಆಸ್ ಅ ಲೋನ್ಸ್ ತಗೊಂಡಿದ್ರಿ ಅಂದ್ರೆ that too from the related parties, that will not be for the long term. Then you have to mention in the short term borrowings. ಶಾರ್ಟ್ ಟರ್ಮ್ ಏನಾಗಿರ್ಬೇಕು, ಡ್ಯೂರೇಷನ್ ಏನಾಗಿರ್ಬೇಕು, ಶಾರ್ಟ್ ಆಗಿರ್ಬೇಕು. ಅದರ್ ಡೆಪಾಸಿಟ್ಸ್ ದಟ್ ಟು ಇನ್ ದ ಶಾರ್ಟ್ ಟರ್ಮ್ ರೇಷಿಯೋ. ಓಕೆ, ಅದರ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಏನ ಲೋನ್ಸ್ ತಗೊಂಡು ಬಾ ಸಿಂಪಲ್ ನೋಡ್ರಿ, ಎನಿ ಲೋನ್ಸ್, ಎನಿ ಡೆಟ್ಸ್, ಓಕೆ, ಫಾರ್ ದ ಡ್ಯೂರೇಷನ್, ಫಾರ್ ದ ಶಾರ್ಟ್ ಡ್ಯೂರೇಷನ್ ಇತ್ತು, that will be called as short duration ಇತ್ತು, ಅದಕ್ಕೆ ಏನಂತ ಕರಿತೀವಿ ನಾವು, ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಅಂತ ಕರಿತೀವಿ. ಎನಿ ಕನ್ಫ್ಯೂಷನ್ ಸ್ಟೂಡೆಂಟ್ಸ್ ರಿಲೇಟಿಂಗ್ ಟು ದಿಸ್? ಏನಾರ ಕನ್ಫ್ಯೂಷನ್ ಅದ ಇದ್ರ ರಿಲೇಟೆಡ್? ನೋ? ಓಕೆ, now okay, short term ಆತು, short term borrowings ಆತು. Now we'll move to tax payable. Okay, that too, sorry, tax ಅಲ್ಲ, trade payables. What are the trade payables? Trade payables ಅಂದ್ರೆ ಏನು, what exactly the trade payables? ಬಾ ಸಿಂಪಲ್ ಇದೆ. ಓಕೆ, ನೀವೆಲ್ಲ ಕಲ್ತಿರ್ಬೇಕು. ಟ್ರೇಡ್ ಪೇಯಬಲ್ಸ್, ಕ್ರೆಡಿಟರ್ಸ್ ಅಂತ ಮೆನ್ಷನ್ ಮಾಡ್ತಿದ್ವಿ ಅಕೌಂಟ್ ಇದ್ರೊಳಗ. ಎಲ್ಲಿ ಮೆನ್ಷನ್ ಮಾಡ್ತಿದ್ರಿ ಕ್ರೆಡಿಟರ್ಸ್? ವೇರ್ ಯು ಯೂಸ್ ಟು ಮೆನ್ಷನ್ ದ ಕ್ರೆಡಿಟರ್ಸ್ ಎಲ್ಲಿ ಮೆನ್ಷನ್ ಮಾಡ್ತಿದ್ರಿ? ಚಾಟ್ ಬಾಕ್ಸ್ ನೇ ಹಾಕ್ರಿ. ಲಯಬಿಲಿಟೀಸ್ ಮೆನ್ಷನ್ ಮಾಡ್ತಿದ್ರು, ಎಲ್ಲಿ ಮೆನ್ಷನ್ ಮಾಡ್ತಿದ್ರಿ ಕ್ರೆಡಿಟರ್ಸ್? ಕ್ರೆಡಿಟರ್ಸ್ ಎಲ್ಲಿ ಮೆನ್ಷನ್ ಮಾಡ್ತಿದ್ರಿ? ಲಯಬಿಲಿಟಿ ಇದ್ರೊಳಗ. ಗುಡ್. ಕ್ರೆಡಿಟರ್ಸ್ ಎಲ್ಲಿ ಮೆನ್ಷನ್ ಮಾಡ್ತಿದ್ರಿ? ಲಯಬಿಲಿಟಿ ಸೈಡ್. Okay, now we are having the one more used to, okay, creditors ಎಲ್ಲಿ ಮೆನ್ಷನ್ ಮಾಡ್ತಿದ್ರಿ? ಲಯಬಿಲಿಟಿ ಸೈಡ್. ಗುಡ್. ಮತ್ತೇನ್ ಮೆನ್ಷನ್ ಮಾಡ್ತಿದ್ರಿ ನೋಡ್ರಿ, ವಿಚಾರ ಮಾಡ್ಕೋರಿ. ಕ್ರೆಡಿಟರ್ಸ್ ಒಂದ್ ಮೆನ್ಷನ್ ಮಾಡ್ತಿದ್ರಿ, ದೆನ್ ಬಿಲ್ಸ್ ಪೇಯಬಲ್ ಅಂತ ಒಂದ್ ಮೆನ್ಷನ್ ಮಾಡ್ತಿದ್ರಿ.
ಏನೇನ್ ಮೆನ್ಷನ್ ಮಾಡ್ತಿದ್ರಿ? ಕ್ರೆಡಿಟರ್ಸ್ ಅಂತ ಒಂದು ಮೆನ್ಷನ್ ಮಾಡ್ತಿದ್ರಿ. ಇಸ್ ಇಟ್ ವಿಸಿಬಲ್ ಟು ಆಲ್ ಆಫ್ ಯು? ಗ್ರೀನ್ ಬೋರ್ಡ್, ಗ್ರೀನ್ ಬೋರ್ಡ್ ಎಲ್ಲರಿಗೂ ವಿಸಿಬಲ್ ಅದ? Okay, you used to mention the creditors and okay, you used to mention the creditors and bills payable. ಈ ಪ್ರಾಫಿಟ್ ಇದ್ರೊಳಗ ಬ್ಯಾಲೆನ್ಸ್ ಶೀಟ್ಸ್ ದೊಳಗ ವಾಟ್ ಯು ಯೂಸ್ ಟು ಪೇ, ಇಲ್ಲಿ ಕ್ರೆಡಿಟರ್ಸ್ ಅಂತ ಮೆನ್ಷನ್ ಮಾಡ್ತಿದ್ರಿ, ಕ್ರೆಡಿಟರ್ಸ್ ಅಂತ ಮೆನ್ಷನ್ ಮಾಡ್ತಿದ್ರಿ ಅಂಡ್ ಬಿಲ್ಸ್ ಪೇಬಲ್ ಅಂತ ಮೆನ್ಷನ್ ಮಾಡ್ತಿದ್ರಿ. ದ್ಯಾಟ್ ಟು ಪೇಬಲ್ ಅಂತೇಳಿ ಎರಡನ್ನೂ ಬೇರೆ ಬೇರೆ ಮೆನ್ಷನ್ ಮಾಡ್ತಿದ್ರಿ. ಎಸ್ ಆರ್ ನೋ? ಬಟ್ ಆಮೇಲೆ ಏನ್ ಮಾಡಿದ್ರು, ಈ ದಿಸ್ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ತೋಗ ಏನ್ ಮಾಡ್ಯಾರ, ಇವ್ ಎರಡನ್ನೂ ಕೂಡಿಸ್ರಿ. ಓಕೆ, ಇವೆರಡನ್ನು ಕೂಡಿಸಿ ಒಂದ್ ಹೆಡ್ ಮಾಡೋನು, ಅದಕ್ಕೆ ಏನಂತ ಹೆಸರಿಟ್ರು? ಟ್ರೇಡ್ ಪೇಬಲ್ಸ್ ಅಂತ ಇಟ್ರು. ಏನಂತ ಹೆಸರಿಟ್ರು ಅದಕ್ಕ? ಟ್ರೇಡ್ ಪೇಬಲ್ಸ್. ಈ ಟ್ರೇಡ್ ಪೇಬಲ್ಸ್ ಹೆಡ್ ದೊಳಗ್ ಬರೀರಿ ನೀವು ಏನಂತ? ಕ್ರೆಡಿಟರ್ಸ್ ಅಂತ ಬರೀರಿ, ದೆನ್ ಬಿಲ್ಸ್ ಪೇಬಲ್ ಅಂತ ಬರೀರಿ. ಓಕೆ, ಕ್ರೆಡಿಟರ್ಸ್ ಅಂತ ಬರೀರಿ, ಬಿಲ್ಸ್ ಪೇಬಲ್ ಅಂತ ಬರೀರಿ. ಇವ್ ಎರಡನ್ನು ಬರೋದನ್ನ ಏನ್ ಮಾಡ್ರಿ, ಅಫ್ಕೋರ್ಸ್ ಟೋಟಲ್ ಮಾಡಿ ಆಸ್ ಅ ಟ್ರೇಡ್ ಪೇಬಲ್ ಅಂತ ಇಡ್ರಿ. ತಿಳಿಕತ್ತದ? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಹುಡುಗರೇ ತಿಳಿತು? ಓಕೆ, ದೆನ್ ಹಂಗಂದ್ರೆ ಏನಾಯ್ತು? ಟ್ರೇಡ್ ಪೇಬಲ್ಸ್ ಗೊತ್ತಾಯ್ತು ಅಷ್ಟ್ರಿಗೂ ವಾಟ್ ಎಕ್ಸಾಕ್ಟ್ಲಿ ದ ಟ್ರೇಡ್ ಪೇಬಲ್ಸ್ ಅಂತ ಹೇಳಿ. ಓಕೆ, ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಆಯ್ತು, ಟ್ರೇಡ್ ಪೇಬಲ್ಸ್ ಆಯ್ತು. ನೌ ವಿಲ್ ಮೂವ್ ಟು ದ ಅದರ್ ಕರೆಂಟ್ ಲಯಬಿಲಿಟೀಸ್. ಅದರ್ ಕರೆಂಟ್ ಲಯಬಿಲಿಟೀಸ್ ಇರ್ತಾವಂತ. ಅದರ್ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಏನು? ವಿ ಆರ್ ಹ್ಯಾವಿಂಗ್ ದ ಲಯಬಿಲಿಟೀಸ್ ಫಾರ್ ದ ಶಾರ್ಟ್ ಟರ್ಮ್ಸ್. ಓಕೆ, ವಿ ಆರ್ ಹ್ಯಾವಿಂಗ್ ದ ಲಯಬಿಲಿಟೀಸ್ ದಟ್ ಟು ಫಾರ್ ದ ಶಾರ್ಟ್ ಟರ್ಮ್ಸ್. ಓಕೆ, ಅದರ್ ಕರೆಂಟ್ ಲಯಬಿಲಿಟೀಸ್ ದೋ ಯಾವ್ಯಾವ ಬರ್ತಾವ ನೋಡ್ರಿ. ಇಂಟ್ರೆಸ್ಟ್ ಅಕ್ರೂಡ್ ಬಟ್ ನಾಟ್ ಡ್ಯೂ ಆನ್ ಬಾರೋವಿಂಗ್ಸ್. ಏನಾಗೈತಂತ? ಇಂಟ್ರೆಸ್ಟ್ ಅಕ್ರೂಡ್ ಬಟ್ ನಾಟ್ ಡ್ಯೂ ಆನ್ ಬಾರೋವಿಂಗ್ಸ್ ಅಂದ್ರೆ ಏನ್ ಮಾಡ್ರಿ, ಯು ಹ್ಯಾವ್ ಟೇಕನ್ ದ ಲೋನ್, you have taken the loan on 1/1/2019, correct? rupees 1 lakh, 1 lakh rupees ಏನ್ ಮಾಡ್ರಿ ನೀವು ಲೋನ್ ತಗೊಂಡಿರಿ, ಕರೆಕ್ಟಾ? ಅದ್ರ ಮೇಲೆ 10% ಇಂಟ್ರೆಸ್ಟ್. ಇದು ಯಾವಾಗ ಕೊಡ್ಬೇಕಾಗ್ತದ? ನಾವು ಪೇ ಮಾಡ್ಬೇಕಿಲ್ಲ. ಯು ಹ್ಯಾವ್ ಟೇಕನ್ ದ ಲೋನ್ ಅಂದ್ರೆ ವಿ ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್ ಆನ್ 1/3/2019 ಅಂದ್ರೆ 2 ತಿಂಗಳದ ಆಗ್ತದೆ. 2 ತಿಂಗಳದ ಸಂಬಂಧ ತಗೊಂಡ್ರಿ ನೀವು, ಪೇ ಯಾವಾಗ ಮಾಡ್ಬೇಕು ಇದು. ಬಟ್ ಇದು ಏನಾಗ್ತದೆ, ಆನ್ 1/2/2019 ಈ 1 ಲಕ್ಷದ ಮೇಲೆ ಇಂಟ್ರೆಸ್ಟ್ ಅಕ್ರೂಡ್ ಆಗಿರ್ತದ, ಬಟ್ ನಾವು ಕೊಡಬೇಕಾಗಿಲ್ಲ. ಈಗ ಯು ನೋ ನೀಡ್ ಟು ಪೇ ದಟ್ ಇಂಟ್ರೆಸ್ಟ್, ಬಟ್ ದ ಪೇ ಯಾವಾಗ ಮಾಡ್ತೀರಿ? 1/3/2019 ಬಟ್ ಈಗ ಇದ್ರ ಮೇಲೆ ಅಕ್ರೂಡ್ ಆಗಿರ್ತದಿಲ್ಲ. ಅಕ್ರೂಡ್ ಅಂದ್ರೆ ಅದ್ರ ಮೇಲೆ ಏನಾಗಿರ್ತದ? ಬೆಳೆದಿರ್ತದ, ಬಡ್ಡಿ ಬೆಳೆದಿರ್ತದ, ಬಟ್ ನಾವು ಕೊಡಬೇಕಾಗಿಲ್ಲ. ಬೆಳೆದದ. ಎಷ್ಟು ಬೆಳೆದದ? 1000 rupees, 10,000 rupees ಆಗ್ಯದ. 10% ಅಂದ್ರೆ 10,000 rupees ಆಗ್ಯದ ಅಂತ ತಿಳ್ಕೊರಿ. 10% ಪರ್ ಮಂತ್ ಅಂತ ತಿಳ್ಕೊರಿ. ಪರ್ ಮಂತ್ 10,000 ಏನಾಯ್ತು? ಇದು ಏನಾಗ್ಯದ? ಈಗ ಬೆಳೆದ್ ನಿಂತದ. ಓಕೆ, ನೀವು ಎಷ್ಟು ಕೊಡ್ಬೇಕಪ್ಪ? ಲಾಸ್ಟಿಗೆ 1,20,000 ಕೊಡ್ಬೇಕಾಗಿತ್ತು. ಬಟ್ ಈ 10,000 ಫೆಬ್ರವರಿ 1ನೇ ತಾರೀಕು ಬೆಳೆದ್ ನಿಂತದ. ಬಟ್ ಯು ನೋ ನೀಡ್ ಟು ಪೇ, ಬಟ್ ದಟ್ ಈಸ್ ದ ಲಯಬಿಲಿಟಿ. ಅದೇನಾಗ್ತದೆ? ಕಂಪ್ನಿಗೆ ಲಯಬಿಲಿಟಿ ಅಂತ ತೋರಿಸ್ತೀವಿ. ಅದಕ್ಕೆ ಏನಂತ ಕರಿತೀವಿ ನಾವು? ಇಂಟ್ರೆಸ್ಟ್ ಅಕ್ರೂಡ್ ಬಟ್ ನಾಟ್ ಡ್ಯೂ ಆನ್ ಬಾರೋವಿಂಗ್ಸ್. ಬಟ್ ನಾಟ್ ಡ್ಯೂ ಆನ್ ಬಾರೋವಿಂಗ್ಸ್. ಈಗ ಕೊಡಬೇಕಾಗಿಲ್ಲ ನೀವು, ಬಟ್ ಅದು ಬೆಳೆದ್ ನಿಂತದ ಇಂಟ್ರೆಸ್ಟ್. Are you getting my point? That amount should be mentioned in other current liabilities. Understood the point? ತಿಳಿತು ಅಷ್ಟ್ರಿಗೆ what exactly interest accrued but not due on borrowings ಅಂತ? ತಿಳಿಲ್ಲ ಅಂದ್ರೆ ಮೆಸೇಜ್ ಮಾಡ್ರಿ, I will repeat it once again. ತಿಳಿದದೋ ಇಲ್ಲೋ? Yes or no? ತಿಳಿದದಿಲ್ರೋ? Yes or no? Raise your hand. Okay, good. Next one, income received in advance. Income received in advance. Income received in advance ಅಂದ್ರೆ ಏನು? Of course you have received the income, okay, but you have not given the services.
ನೀವೇನ್ ಮಾಡಿರಿ, ರಿಸೀವ್ ಇನ್ಕಮ್ ಅನ್ನು ರಿಸೀವ್ ಮಾಡ್ಕೋರಿ, ಬಟ್ ಯು ಹ್ಯಾವ್ ನಾಟ್ ಗಿವನ್ ದ ಸರ್ವಿಸಸ್. ನೀವ್ ಇನ್ನ ಸರ್ವಿಸ್ ಕೊಟ್ಟಿಲ್ಲ, ಯು ಹ್ಯಾವ್ ನಾಟ್ ಸೋಲ್ಡ್ ದ ಗೂಡ್ಸ್. Okay, you have not yet sold your goods, but you have received the income. That is not your income. Nind income alladu. Okay, that whatever the you have received the income, that is not belongs to you. Why? You cannot recognize which on which you have not sold the goods. Inna goods and sale madilla, but receive madkondiri. Then that is not belongs to you, means this is the liability. Yes or no? ಅದಕ್ಕೆ ಏನ್ ಮಾಡ್ತೀರಿ, ಅದರ್ ಕರೆಂಟ್ ಲಯಬಿಲಿಟೀಸ್ ದೊಳಗ ಹಚ್ತೀರಿ. ದೆನ್ ಅನ್ಪೇಡ್ ಡಿವಿಡೆಂಡ್ಸ್. ವಾಟ್ ಈಸ್ ಅನ್ಪೇಡ್ ಡಿವಿಡೆಂಡ್? ಯು ಹ್ಯಾವ್ ಡಿಕ್ಲೇರ್ಡ್ ದ ಡಿವಿಡೆಂಡ್, ನಾಟ್ ಎಟ್ ಪೇಡ್. ಇನ್ನ ಪೇಡ್ ಮಾಡಿಲ್ಲ. ತೀತು 1,00,000 ರೂಪಾಯಿ ಏನ್ ಮಾಡಿರಿ ಅಂತ ನೀವು ಡಿಕ್ಲೇರ್ ಮಾಡಿರಿ ಅಂತ ಡಿವಿಡೆಂಡ್ ನ. ಓಕೆ, ಓನ್ಲಿ 50,000 ರೂಪಾಯಿ ಅಷ್ಟ ಪೇ ಮಾಡಿರಿ ಅಂದ್ರೆ 50,000 ರೂಪಾಯಿದ್ ಮಂದಿ ಯಾರ್ಯಾರಲ್ಲ ಬಂದ್ ತಗೊಂಡ್ ಹೋಗ್ಯಾರ ಡಿವಿಡೆಂಡ್. ಇನ್ನ 50,000 ರೂಪಾಯಿ ಏನ್ ಮಾಡ್ಯಾರ, ಮಂದಿ ಯಾರು ಪೇ ತಗೊಂಡ್ ಹೋಗಿಲ್ಲ ಅಂದ್ರೆ ಇದು ನಿಂದಲ್ಲ. Whatever you are having the 50,000 rupees cash with you, this is not belongs to you. That is belongs to the shareholder. Then ಇನ್ನೊಬ್ಬರನ್ನ ನಿನ್ನ ಕಡೆ ಇಟ್ಕೊಂಡಿ ಅಂದ್ರೆ that is the liability. Yes or no? Put into the chat box. Yes or no? Raise your hand. Good. Then hangandre enaಯ್ತು, this will be the unpaid dividend should be shown. Unpaid dividend should be shown in current liabilities. Okay, current ಅಂದ್ರೆ ಅವಾಗ ಒಂದ್ ವರ್ಷದಾಗ ಬಂದು ಇಸ್ಕೊಂಡು ಹೋಗ್ತಾರ. Okay, ಅದಕ್ಕೆ ಏನಂತೀವಿ ನಾವು, current liability. Then application money received for allotment of securities and due for refund and interest accrued thereon. ಇಲ್ಲಿ ನೋಡ್ಲಿ, ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ಕೊಂಡಿರಿ ಅಂತ, ಅದ್ರ ಮೇಲೆ ಒಂದಿಷ್ಟು ಇಂಟ್ರೆಸ್ಟ್ ಬಂದದಂತ. ತಿಳಿಗತ್ತ ಹೇಳಿದ್ದು ಇದು ತಿಳಿದಿಲ್ಲ ನಿಮಗೆ, ಇದನ್ನ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಇದನ್ನ ಬರ್ಕೋರಿ, ಅಪ್ಲಿಕೇಶನ್ ಮನಿ ರಿಸೀವ್ಡ್ ಫಾರ್ ಅಲಾಟ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಅಂಡ್ ಡ್ಯೂ ಫಾರ್ ರಿಫಂಡ್ ಅಂಡ್ ಇಂಟ್ರೆಸ್ಟ್ ಅಕ್ರೂಡ್ ದೇರ್ ಆನ್. ದೆನ್ ಏನಾಗ್ತತೆ ಇಲ್ಲಿ ನೋಡ್ರಿ. ಒಂದ ಸೆಕೆಂಡ್ ವೇಟ್ ಮಾಡ್ರಿ, ಎಲ್ಲ ಹಾಕಿಸಿ ಹೇಳ್ತೀನಿ. ಓಕೆ, ಬಾ ಸಿಂಪಲ್ ಅದ ನೋಡ್ರಿ. ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ಕೊಂಡಿರ್ತೀರಿ. ಈಗ 10,000 ಅಪ್ಲಿಕೇಶನ್ಸ್. ಓಕೆ, ಆಕ್ಚುಲಿ 10,000 ಶೇರ್ಸ್ ಇಶ್ಯೂ ಮಾಡಿರಿ. ಶೇರ್ಸ್ ಏನ್ ಮಾಡಿರಿ, ಇಶ್ಯೂ ಮಾಡಿರಿ. ಓಕೆ, ನಿಮಗೆ ಎಷ್ಟು ಬಂತು, 12,000 ಶೇರ್ಸ್ ಅಪ್ಲಿಕೇಶನ್ಸ್ ಬಂದು. ದೆನ್ ಒಂದು ಅಪ್ಲಿಕೇಶನ್ಗೆ ಅಪ್ಲಿಕೇಶನ್ ಕಾಲ್ ಎಷ್ಟು ಇಟ್ರಿ ಅಂತ 2 ರೂಪೀಸ್. ಆಕ್ಚುಲಿ ಬರ್ಬೇಕಾಗಿದ್ದು ಎಷ್ಟು, ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಹಾಕ್ಬೇಕು ನೀನು, 10,000 into 2, that is 20,000. ಕರೆಕ್ಟಾ? ಆಕ್ಚುಲಿ ನಿನಗೆ ಬಂದದ್ದೆಷ್ಟು, 12,000 into 2 ಎಷ್ಟು ಬಂತು, 24,000. ಅಂದ್ರ ವಾಟ್ ಎವರ್ ದ 4,000 ಏನೈತ್ಲ ಅದು ಎಕ್ಸ್ಟ್ರಾ ಬಂತು. ಕರೆಕ್ಟಾ? Yes or no? Put into the chat box if it is yes. 4,000 ಎಕ್ಸ್ಟ್ರಾ ಬಂತು. ಓಕೆ, ಇದನ್ನ ಏನ್ ಮಾಡ್ಬೇಕು ನಾನು, ರೀಫಂಡ್ ಮಾಡ್ಬೇಕು. ಕರೆಕ್ಟಾ? ರೀಫಂಡ್ ಮಾಡ್ಬೇಕು ಇದನ್ನ. ಕರೆಕ್ಟ್ ಇಲ್ಲ? ಎಸ್ ಆರ್ ನೋ? ಇದನ್ನ ಏನ್ ಮಾಡ್ಬೇಕು, ರೀಫಂಡ್ ಮಾಡ್ಬೇಕು. ಇದನ್ನ ಏನ್ ಮಾಡ್ಬೇಕು ನಾನು, ರೀಫಂಡ್ ಮಾಡ್ಬೇಕು. ಓಕೆ, ಇದನ್ನ ರೀಫಂಡ್ ಮಾಡ್ಬೇಕಂದ್ರೆ ದಿಸ್ ಈಸ್ ನಾಟ್ ಬಿಲಾಂಗ್ಸ್ ಟು ಮೀ, ಬಟ್ ಇಟ್ ಈಸ್ ವಿತ್ ಮೀ ಓನ್ಲಿ. ನನ್ನ ಕಡೆನದ ರೊಕ್ಕ ಇದು. ಈ 4,000 ರೂಪಾಯಿ ಏನದಲ್ಲ ನನ್ನ ಕಡೆನದ ರೊಕ್ಕ. ಕರೆಕ್ಟಾ? ಬಟ್ ಇದನ್ನ ರಿಫಂಡ್ ಮಾಡ್ಬೇಕು, ಇನ್ನ ಮಾಡಿಲ್ಲ. ಬಟ್ ಇನ್ನ ಮಾಡಿಲ್ಲ ಅಂದ್ರೆ ಏನಂತ ತೋರಿಸ್ತೀರಿ ಇದನ್ನ, ಲಯಬಿಲಿಟೀಸ್.
ಬಟ್ ಈ ರೀಫಂಡ್ ನೀ ಇದ ವರ್ಷದಾಗ ಮಾಡ್ತಿ, ಅದಕ್ಕೆ ಏನಂತೇವೆ, ಇದಕ್ಕ ಶಾರ್ಟ್ ಟರ್ಮ್. ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಆರ್ ನೋ ಹೇಳತ್ ಬರ್ಪ ಸ್ವಲ್ಪ. ಎಸ್ ಆರ್ ನೋ ಹೇಳತ್ ಬರ್ರಿ. ಕರೆಕ್ಟಾ? Shivam Budiyal, you didn't understood. Okay, I will tell you once again. See here. Okay, you have issued the shares, that is 10,000 shares you have issued. ನೀ 10,000 ರೂಪಾಯಿ 10,000 shares ಇಶ್ಯೂ ಮಾಡಿ ಇಲ್ಲಿ 12,000 ಅಪ್ಲಿಕೇಶನ್ ಬಂದವು. Correct? You have received, you have issued 10,000 shares. Okay, but the application ಎಷ್ಟು ಬಂತು 12,000. ಎಕ್ಸಾಕ್ಟ್ಲಿ ಬರ್ಬೇಕಾಗಿದ್ದು ಎಷ್ಟಿತ್ತು 20,000, ಬಟ್ ನಿನ್ ಕಡೆ 24,000 ಬಂತು. ಅಂದ್ರೆ 2,000 ಏನು ಸಾರಿ ಇದು 0 ಎಕ್ಸ್ಟ್ರಾ ಬಂದದ. 2,000 ಶೇರ್ ಅಮೌಂಟ್ ಏನದಲ್ಲ 4,000 ರೂಪಾಯಿ ಇದನ್ನ ಹೊಳಿ ಕೊಡ್ಬೇಕು ಅವ್ರಿಗೆ, ರೀಫಂಡ್ ಮಾಡ್ಬೇಕು. ದೆನ್ ರೀಫಂಡ್ ಮಾಡ್ಬೇಕಂದ್ರ ಇನ್ನ ಮಾಡಿಲ್ಲ, ನೀ ಮಾಡ್ಬೇಕು. that should be refunded to the people, to the applicants. ಯಾರ applicants ಅದಾರಲ್ಲ ಅವ್ರಿಗೆ ಹೊಳಿ ಕೊಡ್ಬೇಕು. then that is the refundable amount. but the refundable amounts is kept by you. ನೀ ಇಟ್ಕೊಂಡಿ ಅದನ್ನ, ನೀ ಇಟ್ಕೊಂಡಿ ಅಂದ್ರೆ that is the liability. liability ಅಂದ್ರೆ ಏನು? ಒಂದು liability ನಾ ಕೊಡ್ಬೇಕಾದದ್ದು, ಒಂದು ಇನ್ನೊಬ್ಬರು ನನ್ನ ಕಡೆ ಇಟ್ಕೊಂಡಿನಿ, ನಾ ಅದನ್ನ ಹೊಳಿ ಕೊಡ್ಬೇಕು, ಅದ್ರಲ್ಲ liability ನ. ನೀ ಇನ್ನೊಬ್ಬರ ಕಡೆ 10,000 ರೂಪಾಯಿ ಇಸ್ಕೊಂಡಿ, that amount should be payable to him, then that is the liability. and whatever the refund ಏನದಲ್ಲ ಇವ್ರಿಗೆ ಕೊಡಬೇಕು ಶೇರ್ ಹೋಲ್ಡರ್ಸ್ಗೆ, then that is also liability. and ಒಂದ್ಸಲ ಏನಾಗ್ತದ 4,000 ನೀ ಜನವರಿ ಒಳಗೆ ಬಂದದ, ಬಟ್ ನೀನು ಮಾರ್ಚ್ ಒಳಗೆ ಕೊಡ್ಲಿಕ್ಕತ್ತಿ ಅಂದ್ರ ದೆನ್ ಸಮ್ ಟೈಮ್ ಏನಾಗ್ಬೇಕಾಗ್ತದ, ಜನವರಿಯಿಂದ ಮಾರ್ಚ್ ಇಂಟ್ರೆಸ್ಟ್ ಕೊಡ್ಬೇಕಾಗ್ತದ. ಯಾರಿಗೆ? ಶೇರ್ ಹೋಲ್ಡರ್ಸ್ಗೆ. ಅದನ್ನು ಕೂಡ ಏನ್ ಮಾಡ್ಕೋತೀನಿ ನೀನು, ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಅಂದ್ರೆ ಕರೆಂಟ್ ಲಯಬಿಲಿಟೀಸ್. ಓಕೆ, ಶಾರ್ಟ್ ಟರ್ಮ್ ಅಂದ್ರೆ ಏನು? ಕರೆಂಟ್ ಲಯಬಿಲಿಟೀಸ್ ದವ್ರು ತೋರಿಸ್ತೀವಿ. ತಿಳಿತು ಇಲ್ಲೋ ಈಗರೆ? ಅಂಡರ್ಸ್ಟುಡ್ ಆರ್ ನಾಟ್? ಶಿವಂ, ಉಳ್ಕಿದವ್ರಿಗೆ ಅಷ್ಟ್ರಿಗೆ ಗೊತ್ತಾಯ್ತು, ಮಹಾದೇವ್ ಘಾಟ್ಗೆ ಅಷ್ಟ್ರದ ಹೆಸರು ತಗೊಳಿಕ್ ಆಗುದಿಲ್ಲ ಇಲ್ಲೇ, ಬಟ್ ಅಂಡರ್ಸ್ಟುಡ್ ಆರ್ ನಾಟ್? Okay, then we'll good. Okay, time is over now. Of course, I will send the another link in 5 minutes. Okay, ಇನ್ನೊಂದು 5 minutes ಒಳಗೆ ನಾ ಏನ್ ಮಾಡ್ತೀನಿ, ಲಿಂಕ್ ಕಳಿಸ್ತೀನಿ ಇನ್ನೊಂದು.